ಇವತ್ತಿನ ರೆಸಿಪಿಲಿ ಹೋಮ್ ಮೇಡ್ ಪಿಜ್ಜಾ ಬೇಸ್ ಉಪಯೋಗಿಸಿ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ. ಪಿಜ್ಜಾ ಬೇಸ್ ರೆಸಿಪಿ ವಿತ್ ಆ್ಯಂಡ್ ವಿತೌಟ್ ಓವನ್ ಇದೆ. ಯೂಶಲಿ ಎಲ್ಲ ಪಿಜ್ಜಾ ಡೋ ಥರನೇ ಒಂದು ಬೌಲಲ್ಲಿ 1/2 ಕಪ್ ಉಗುರು ಬೆಚ್ಚಗಿರೋ ನೀರಿಗೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡಿ. ಸಕ್ಕರೆ ಕರಗಿದಾದ್ಮೇಲೆ 1.5 ಟೀ ಸ್ಪೂನ್ ಈಸ್ಟ್ ಹಾಕಿ ಮಿಕ್ಸ್ ಮಾಡಿ 10 to 15 ಮಿನಿಟ್ಸ್ ರೆಸ್ಟ್ ಮಾಡಿ ಈಸ್ಟ್ ಆ್ಯಕ್ಟಿವೇಟ್ ಆಗೋವರೆಗೂ. 15 ಮಿನಿಟ್ಸ್ ಆದಮೇಲೆ ಈಸ್ಟ್ ಆ್ಯಕ್ಟಿವೇಟ್ ಆಗಿದೆ. ಇದನ್ನ ಪಕ್ಕಕ್ಕಿಡಿ. ಒಂದು ಬೌಲಲ್ಲಿ 2 ಕಪ್ ಮೈದಾ ತಗೊಳ್ಳಿ. ಅದಕ್ಕೆ 1/2 ಟೀ ಸ್ಪೂನ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ. ಈಗ ನಾವು ಪ್ರಿಪೇರ್ ಮಾಡುವಂಥ ಈಸ್ಟ್ ಮಿಕ್ಸ್ಚರ್ ಹಾಕಿ ಅಡಿಷ್ನಲಿ ನೀರು ಬೇಕಾಗುತ್ತೆ. ನೀರು ಹಾಕ್ಕೊಂಡು ಒಂದು ಸಾಫ್ಟ್ ಡೋನ ಪ್ರಿಪೇರ್ ಮಾಡಿ. ಡೋ ಕನ್ಸಿಸ್ಟೆನ್ಸಿ ಈ ರೀತಿ ಇರುವಾಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇನ್ನೊಂದು 5 ಮಿನಿಟ್ಸ್ ಡೋನ ನೀಡ್ ಮಾಡಿ. ಫೈವ್ ಮಿನಿಟ್ಸ್ ಆದಮೇಲೆ ಹಿಟ್ಟೆಲ್ಲ ಒಟ್ಟಿಗೆ ಬಂದು ಈ ರೀತಿ ಸ್ಮೂತ್ ಆಗುತ್ತೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಇದನ್ನ 2 hours ರೆಸ್ಟ್ ಮಾಡಿ. 2 hours ಆದಮೇಲೆ ಡೋ ಆಲ್ಮೋಸ್ಟ್ ಡಬಲ್ ಆಗಿದೆ. ಇದನ್ನ ಪಂಚ್ ಮಾಡಿ ಎಕ್ಸಸ್ ಏರ್ನ ತೆಗೆದು ಇನ್ನೊಂದು 2 ಮಿನಿಟ್ಸ್ ನೀಡ್ ಮಾಡಿ. ಡೋನ ಈಕ್ವಲ್ ಪೋರ್ಷನ್ಸ್ ಆಗಿ ಡಿವೈಡ್ ಮಾಡಿ 1 ಪೋರ್ಷನ್ ತಗೊಂಡು ಪಿಜ್ಜಾ ಬೇಸ್ನ ರೋಲ್ ಮಾಡಿ. ನಾರ್ಮಲಾಗಿ ಹೇಗೆ ಮಾಡ್ತೀವೋ ಹಾಗೆ ರೌಂಡಾಗಿ ರೋಲ್ ಮಾಡಿ. ಫೋಕ್ ಅಥವಾ ನೈಫ್ನಿಂದ ಪ್ರಿಕ್ ಮಾಡಿ. ಎಲ್ಲ ಹಿಟ್ಟಿಂದನೂ ಇದೇ ರೀತಿ ಶೀಟ್ಸ್ನ ಪ್ರಿಪೇರ್ ಮಾಡಿ. ಓವನ್ ಇಲ್ದಿರೋ ಒಲೆ ಮೇಲೆ ಮಾಡೋದಕ್ಕೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಪ್ಯಾನ್ ಮೇಲೆ ಇದನ್ನು ಹಾಕಿ 2 ಮಿನಿಟ್ಸ್ ಕುಕ್ ಮಾಡಿ. 2 ಮಿನಿಟ್ಸ್ ಆದಮೇಲೆ ತಿರುವಾಕಿ ಮತ್ತೆ ಕವರ್ ಮಾಡಿ ಇನ್ನೊಂದು 2 ಮಿನಿಟ್ಸ್ ಕುಕ್ ಮಾಡಿ. ಸ್ಟೀಮ್ ಎಸ್ಕೇಪ್ ಆಗಬಾರ್ದು, ಅದಕ್ಕೆ ಆ ಹೋಲ್ನ ಕವರ್ ಮಾಡಿ ಪೇಪರಿಂದ. ಪ್ಯಾನಲ್ಲಿ ಮಾಡಿರುವಂಥ ಪಿಜ್ಜಾ ಬೇಸ್ ರೆಡಿ ಆಗಿದೆ. ಒಂದು ಬೇಕಿಂಗ್ ಟ್ರೇ ಮೇಲೆ ಸಿಲಿಕಾನ್ ಶೀಟ್ ಹಾಕಿ ಪ್ರಿಪೇರ್ ಮಾಡುವಂಥ ಪಿಜ್ಜಾ ಬೇಸ್ನ ಹಾಕಿ ಪ್ರೀಹೀಟೆಡ್ ಓವನಲ್ಲಿ 180 ಡಿಗ್ರಿ ಸೆಲ್ಸಿಯಸಲ್ಲಿ 5 ಮಿನಿಟ್ಸ್ ಬೇಕ್ ಮಾಡಿ. 5 ಮಿನಿಟ್ಸ್ ಆದಮೇಲೆ ಪಿಜ್ಜಾ ಬೇಸ್ ಬೇಕಾಗಿ ಈ ರೀತಿ ಇರುತ್ತೆ. ಗ್ಯಾಸ್ ಮೇಲೆ ಮತ್ತು ಓವನಲ್ಲಿ ಮಾಡಿರೋ 2 ಪಿಜ್ಜಾ ಬೇಸ್ ಒಂದೇ ರೀತಿ ಇದೆ. ಇದನ್ನು ನೀವು 7 ಡೇಸ್ವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಪಿಜ್ಜಾ ಮಾಡೋದಕ್ಕೆ ಪಿಜ್ಜಾ ಬೇಸ್ ತೊಗೊಂಡು ಅದರ ಮೇಲೆ ಸಾಸ್, ಚೀಸ್ ಮತ್ತು ಟಾಪಿಂಗ್ಸ್ನ ಹಾಕಿ ಅಸೆಂಬಲ್ ಮಾಡಿ ಸ್ವಲ್ಪ ಒರಿಗೆನೋ ಮತ್ತು ಸಾಲ್ಟ್ನ ಸ್ಪ್ರಿಂಕಲ್ ಮಾಡಿ. ಗ್ಯಾಸ್ ಮೇಲೆ ಮಾಡೋದಕ್ಕೆ ಒಂದು ತವನ ಕಾಯಕ್ಕಿಟ್ಟು ಕವರ್ ಮಾಡಿ ಲೋ ಫ್ಲೇಮಲ್ಲಿ ಚೀಸ್ ಮೆಲ್ಟ್ ಆಗೋವರೆಗೂ ಕುಕ್ ಮಾಡಿ. ಸ್ಟೀಮ್ ಎಸ್ಕೇಪ್ ಆಗಬಾರ್ದು ಅಂತ ಮುಚ್ಚಳದಲ್ಲಿರೋ ಹೋಲ್ನ ಒಂದು ಪೇಪರಿಂದ ಕವರ್ ಮಾಡಿ. ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ನಮ್ಮ ಪಿಜ್ಜಾ ಈಗ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿ ಹೊರಗಡೆ ತೆಗೀರಿ. ನೋಡಿ, ತವಾ ಮೇಲೆ ಮಾಡಿರೋ ಪಿಜ್ಜಾ ಬೇಸ್ ಹೇಗಿದೆ, ಸುಟ್ಟೋಗಿಲ್ಲ, ಪರ್ಫೆಕ್ಟ್ಲಿ ಕುಕ್ ಆಗಿದೆ. ಪಿಜ್ಜಾನ ಸ್ಲೈಸ್ ಮಾಡಿ ಸರ್ವ್ ಮಾಡಿ. ಈಗ ಚೀಸ್ ನೋಡಿ, ಚೀಸ್ ಕೂಡ ಪರ್ಫೆಕ್ಟ್ಲಿ ಮೆಲ್ಟ್ ಆಗಿದೆ. ಓವನಲ್ಲಿ ಮಾಡೋದಕ್ಕೆ ಪಿಜ್ಜಾ ಬೇಸ್ಗೆ ಸಾಸ್, ಚೀಸ್, ಟಾಪಿಂಗ್ಸ್ ಹಾಕಿ 180 ಡಿಗ್ರಿ ಸೆಲ್ಸಿಯಸಲ್ಲಿ 8 to 12 ಮಿನಿಟ್ಸ್ ಬೇಕ್ ಮಾಡಿ. ಈಗ ಪಿಜ್ಜಾನ ಸ್ಲೈಸ್ ಮಾಡಿ ಸರ್ವ್ ಮಾಡಿ. ನೀವು ಈ ಪಿಜ್ಜಾ ಬೇಸ್ ರೆಸಿಪಿನ ಟ್ರೈ ಮಾಡಿ. ನಿಮಗೆ ಬೇಕಾದಾಗ ಪಿಜ್ಜಾನ ಮಾಡಿ ಎಂಜಾಯ್ ಮಾಡಿ.